ರೋಟರಿ ಕ್ಲಬ್ ವತಿಯಿಂದ 2024 ಹಾಗೂ 25ನೇ ಸಾಲಿನ ಪದಗ್ರಹಣ ಸಮಾರಂಭ. ರೋಟರಿ ಕ್ಲಬ್ ತುಮಕೂರು ವತಿಯಿಂದ 1957ರಲ್ಲಿ ರೋಟರಿ ತುಮಕೂರು ಆಗಿನ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ನರಸಿಂಹಮೂರ್ತಿ ಅಯ್ಯಂಗಾರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾಗಿ ಅಲ್ಲಿಂದ ಇಲ್ಲಿಯವರೆಗೆ ತುಮಕೂರು ವಿವಿಧ ಕ್ಷೇತ್ರದ ಗಣ್ಯರ ವ್ಯಕ್ತಿಗಳು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ರೋಟರಿ ಕ್ಲಬ್ ತುಮಕೂರು ಹೀಗೆ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ನಿರ್ವಹಿಸುತ್ತಾ ಬಂದಿದ್ದು, ವಿಶೇಷವಾಗಿ ಬಡವರಿಗೆ ಕಾಮಧೇನು ಪ್ರಾಜೆಕ್ಟ್ ಹಾಗೂ ಹಸು ಕೊಡಿಸುವುದು ಹಾಗೂ ಬ್ಲಡ್ ಡೊನೇಟ್ ಕ್ಯಾಂಪ್, ನೀರು ಉಳಿಸುವ ಮರ ಬೆಳೆಸುವುದು, ಅಂಗವಿಕಲರಿಗೆ ವೀಲ್ ಚೇರ್ದಂತಹ ತಪಾಸಣಾ ಶಿಬಿರ, ಸಾಹಿತ್ಯ, ಶಿಕ್ಷಣ ಹಾಗೂ ಹೀಗೆ ಸಮಾಜದ ಎಲ್ಲ ರಂಗಗಳಲ್ಲೂ ತನ್ನ ಭಾಗವಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು ಕೀರ್ತಿ ತಂದಿದೆ. ಹಾಗೂ ಈ ಬಾರಿಯೂ ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ತಗಲದಂತೆ ಚುಚ್ಚುಮದ್ದು ನೀಡುವ ವಿಚಾರವಾಗಿ ರೋಟರಿ ಕ್ಲಬ್ 1,000 ಮಕ್ಕಳಿಗೆ ಉಚಿತವಾಗಿ ಲಸಿಕೆಯನ್ನ ನೀಡಲು ಮುಂದಾಗಿದೆ ಎಂದು ಅಧ್ಯಕ್ಷರಾದ ರಾಜೇಶ್ವರಿ ಅವರು ತಿಳಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ನಾಗಮಣಿ ಪ್ರಭಾಕರ್, ರುದ್ರಪ್ಪ ಹಾಗೂ ರೋಟರಿ ಕ್ಲಬ್ ಸಂಸ್ಥೆಯ ಮುಖ್ಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಹಾಗೂ ರೋಟರಿಯ ತುಮಕೂರು ಪದಗ್ರಹಣ ಸಮಾರಂಭವು ದಿನಾಂಕ 21 ಬಿರ್ಲಾ ಸಭಾಂಗಣದಲ್ಲಿ ಏರ್ಪಡಿಸಲಾಗುವುದು ಎಂದು ತಿಳಿಸಿದರು. ಟ್ರಸ್ಟ್ ಆದ್ಮೇಲೆ ಸ್ವಲ್ಪ ಸಂಪನ್ಮೂಲ ಕ್ರೋಢೀಕರಣ ಜಾಸ್ತಿ ಆಗಿರ್ಬೇಕು. ಅಲ್ಲ, ಈಗ ನಾವು ಟ್ರಸ್ಟ್ ಅಂದ್ರೆ ಈಗ ನಾವು ಸದ್ಯ ನಾವು ಕಾನ್ಸಂಟ್ರೇಟಿಂಗ್ ಇರಲ್ಲ, ನಮ್ದು ಒಂದು ಸ್ವಂತ ಕಟ್ಟಡ ಆಗ್ಬೇಕು ಅನ್ನೋದು ಉದ್ದೇಶ ಇದೆ ನಮ್ಮ ಮೊದಲು. ಅದರ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದೇವೆ. ಈಗ ತಾನೇ ಸಿ ಎಸ್ ಸೈಟ್ ನಮ್ಗೆ ಅಲಾಟ್ ಆಗಿದೆ. ಆ ಸಿ ಎಸ್ ಸೈಟ್ ಕೆಸರಮೂಡು ರೋಡಲ್ಲಿ ಸುಮಾರು ಒಂದು 6,000 ಸ್ಕ್ವೇರ್ ಫೀಟ್ ಇದೆ. ಅದನ್ನು ನಾವು ಈ ತಿಂಗಳಲ್ಲಿ ನಾವು ಕಟ್ಟಡ ಸ್ಟಾರ್ಟ್ ಮಾಡೋದನ್ನು ಮಾಡಿದ್ದೇವೆ. ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ನಮಗೊಂದು ಬಿಲ್ಡಿಂಗ್ ಮಾಡೋದು ಒಂದೇ ಉದ್ದೇಶ ಅಲ್ಲ, ಸುತ್ತಲ ಗ್ರಾಮೀಣ ಪ್ರದೇಶಕ್ಕೆ ಒಂದು ಆರೋಗ್ಯ, ಎಜುಕೇಷನ್ ಪ್ರತಿಯೊಂದು ಆ ರೋಟರಿ ಮುಖಾಂತರ ಸಹಾಯ ಆಗುವ ಉದ್ದೇಶ ನಮ್ಮದು. ಅದಕ್ಕಾಗಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಪ್ಲಾನ್ ಮಾಡಿದಾಗ ಅಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಮಾಡಬೇಕು ಅನ್ನತಕ್ಕಂಥ ಒಂದು ಅಭಿಪ್ರಾಯ ನಡೆಸ್ಕೊಂಡಿದ್ದೀವಿ. ಡಿಸ್ಟ್ರಿಕ್ಟಿಂದ ಅದಕ್ಕೆ ನಮಗೆ ಸ್ಯಾಂಕ್ಷನ್ ಆಗಲಿಕ್ಕೆ ಇದನ್ನು ಕೊಟ್ಟಿದ್ದಾರೆ. ಆಮೇಲೆ ಈ ವರ್ಷ ಸುಮಾರು ಒಂದು 10 ಡಯಾಲಿಸಿಸ್ ಮಷೀನ್ ಅನ್ನು ನಾವು ಹಾಸ್ಪಿಟಲ್ ಟೈಅಪ್ ಮಾಡಿಕೊಂಡು ಬಡವರಿಗೆ ಅನುಕೂಲ ಆಗಲಿ, ಕಡಿಮೆ ದರದಲ್ಲಿ ಅವ್ರಿಗೆ ಆಗಬೇಕು. ಈಗ ಮೊನ್ನೆ ಸಿದ್ಧಾಂತ ಹಾಸ್ಪಿಟಲ್ಗೆ 5 ಕೊಟ್ಟರು, ರೋಟರಿ ಉದ್ಯೋಗದವರು ಕೊಟ್ಟರು, ಕಡಿಮೆ ದುಡ್ಡಲ್ಲಿ ಕೊಡಬೇಕಂತ ನಮ್ದು ಉದ್ದೇಶ. ಈಗ ಮೇಂಟೆನೆನ್ಸ್ ಎಷ್ಟು ಬರುತ್ತೋ ಏನೋ ಅದು ಹಾಸ್ಪಿಟಲ್ ನೋಡ್ಬಿಟ್ಟಿತ್ತು. ಈಗ ಯಾವ ವಾರಕ್ಕೆ 2 ಸಲ ತಗೊಳ್ತಾ ಇದ್ದಾರೆ ಕೆಲವೊಬ್ರು ಬೆಂಗಳೂರಲ್ಲಿ ಬಂದ ಸಂಬಳದಲ್ಲಿ 3/4 ಭಾಗ ಅದಕ್ಕೆ ಇಡ್ತಾ ಇದ್ದಾರೆ. ಸೊ ಅಂಥವ್ರನ್ನ ದೃಷ್ಟಿಗೆ ಇಟ್ಕೊಂಡು ರೋಟರಿ ಏನು ಮಾಡ್ತಾ ಇದೆ, ಒಂದು ಕಡಿಮೆ ದುಡ್ಡು, ಒಂದು 600-700 ರೂಪಾಯಿ